ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಮಟನ್ ಗ್ರೇವಿ. ಇದು ಚಪಾತಿ ಜೊತೆ ಹಾಗೆ ಅನ್ನದ ಜೊತೆ ನಂತರ ಪೂರಿ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಮಸಾಲೆಗಳನ್ನ ರುಬ್ಬದೇನೆ ದಿಢೀರಾಗಿ ಕೇವಲ 10 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ಒಂದು ಸಲ ಮಾಡಿದ್ರೆ ಖಂಡಿತವಾಗ್ಲೂ ನೆನ್ಪು ಮಾಡ್ಕೊಂಡು ಇದನ್ನು ನೀವು ಮಾಡ್ತಾ ಇರ್ತೀರ ಪದೇ ಪದೇ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ನ ಮಾಡಿ. ನಂತರ ನೀವು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಬನ್ನಿ, ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ನಾನಿಲ್ಲಿ ಮೇಕೆ ಮಟನ್ನು, ಇದು ಒಂದು ಅರ್ಧ ಕೆ.ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ. ನೀವು ಬೇಕಾದರೆ ಇಲ್ಲಿ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ಆದರೆ, ಮೊದಲನೇದಾಗಿ ನೋಡಿ, ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಂತರ ನಾನಿಲ್ಲಿ ಮೇಕೆ ಮಟನ್ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ಳೋಣ. ನಂತರ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಇದನ್ನೇನು ಹುರ್ಕೊಳ್ಳೋ ಅಂಥದ್ದು ಏನು ಬೇಡ. ಇದಕ್ಕೆ ಮುಳುಗೋವಷ್ಟು ನಾವು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ದಿಢೀರಾಗಿ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ತುಂಬಾ ಸುಲಭವಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 1 ಗ್ಲಾಸ್, ಅಂದರೆ ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಜಸ್ಟ್ ಮಟನ್ ಮುಳುಗೋವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು 3ರಿಂದ 4 ವಿಸಿಲ್ ಮಾಡ್ಕೊಳ್ತೀನಿ. ಕುಕ್ಕರ್ ಕೂಡ ವಿಸಿಲ್ ಆಗಿದೆ, ಅದು ತಣ್ಣಗಾಗಲಿ. ನಂತರ ನೋಡಿ, ನಾನಿಲ್ಲಿ ಮಣ್ಣಿನ ಪಾತ್ರೆಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 2 ದಪ್ಪ ಸೈಜು ಈರುಳ್ಳಿನ ಈ ಥರ ಚಿಕ್ಕದಾಗಿ ನಾನು ಕತ್ತರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಯಾವಾಗಲೂ ಮಸಾಲೆಗಳನ್ನ ರುಬ್ಬಿ ಮಾಡಿ ತಿಂದಿದ್ದೀರಾ, ಬಟ್ ಈ ಒಂದು ರೀತಿಯಲ್ಲಿ ಖಂಡಿತ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೆದೇನೆ, ಇದು 1 ಟೇಬಲ್ ಸ್ಪೂನ್ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ನಾನಿಲ್ಲಿ 2 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಮಾಡ್ತೀನಿ ಅಂತ ಅಂದರೆ ನೀವು ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಟೊಮೊಟೊ ಹಾಕಿದ ನಂತರ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು 2 ನಿಮಿಷ. ನಂತರ ಇದಕ್ಕೆ ಉಪ್ಪನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡಿ ಇದನ್ನು ಒಂದು 2 ನಿಮಿಷ ಇದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಇದು ಸ್ಮೂತಾಗಿ ಆಗಬೇಕು. ನೋಡಿ, ಒಂದು 2ರಿಂದ 3 ನಿಮಿಷ ಇದನ್ನು ನೀವು ಮುಚ್ಚಿ ಇಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಮುಚ್ಚಿಡಿ, ಇಲ್ಲಾಂದರೆ ತಳ ಹತ್ಕೊಳ್ಳುತ್ತೆ. ಇವಾಗ ನೋಡಿ, ಸಾಫ್ಟಾಗಿ ಆಗಿದೆ. ಈ ಥರ ಸೌಟಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡೆ. ನಂತರ ಇದಕ್ಕೆ ನೋಡಿ, ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನು. ನಿಮ್ಮ ಒಂದು ಖಾರ ಅನುಗುಣವಾಗಿ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಬಳಸಿ. ನಂತರ ಧನಿಯಾ ಪುಡಿ ಕೂಡ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಇದು ಕೂಡ ಮನೆದೇನೆ. ನಂತರ ನೋಡಿ, ನಾನಿಲ್ಲಿ ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು 3ರಿಂದ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಓಮ್ ಮೇಡೇನೆ. ನಾನು ಬರುವಂತಹ ವೀಡಿಯೋಗಳಲ್ಲಿ ಖಂಡಿತ ನಾನು ಇದನ್ನು ಹಾಕ್ತೀನಿ. ನಂತರ ಸ್ವಲ್ಪ ಪುದೀನ ಸೊಪ್ಪು, ನಂತರ ಕೊತ್ತಂಬರಿ ಸೊಪ್ಪು, ಇಷ್ಟೂ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ ಇಲ್ಲ ಅಂತ ಆದರೆ ನೀವು ಬೇಕಾದರೆ ಇದ್ರ ಬದಲಾಗಿ ಗರಂ ಮಸಾಲ ಪುಡಿ ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ಅಥವಾ ನೀವಿಲ್ಲಿ ಒಂದು ಒಳ್ಳೆ ಕಂಪನಿ ಯಾವುದಾದ್ರೂ ಬ್ರ್ಯಾಂಡದು ನೀವಿಲ್ಲಿ ಬಳಸ್ಬೋದು. ಬಟ್ ಫ್ರೀ ಟೈಮಲ್ಲಿ ಇದ್ದಾಗ ಈ ಥರ ನಾವು ಚಿಕನ್ ಮಸಾಲ ಪೌಡರು ಮಾಡಿ ಇಟ್ಕೊಳ್ಳೋದ್ರಿಂದ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಬಳಸ್ಕೊಳ್ಬೋದು. ಖಂಡಿತ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ನೋಡಿ, ಇವಾಗ ಎಲ್ಲ ಮಸಾಲೆಗಳನ್ನ ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ, ಇವಾಗ ಮಟನ್ನು ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ.
ನಾನಿಲ್ಲಿ ಮೇಕೆ ಮಟನ್ನ ಬಳಸ್ತಾ ಇದ್ದೀನಿ, ನೀವಿಲ್ಲಿ ಕುರಿ ಮಟನ್ ಕೂಡ ಬಳಸ್ಕೊಂಡು ಮಾಡಿ. ನಂತರ ಇವಾಗ ಮಟನ್ನ ಇದಕ್ಕೆ ನಾನು ನೀರಿನ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕುದಿ ಬರಬೇಕು, 1-2 ನಿಮಿಷ. ಒಂದೆರಡು ನಿಮಿಷ ಆಯಿತು. ಇದಕ್ಕೆ ನೋಡಿ ನಾನು ಲಾಸ್ಟಲ್ಲಿ ಕೊಬ್ಬನ್ನ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮುಚ್ಚಳನ ಮುಚ್ಚಿ 1-5 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ಹಾಗೆ ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಬೇಕು, ಹಾಗೆಯೇ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಇದು ಬರೋ ತನಕ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ 1-5 ನಿಮಿಷ ಆಗಿದೆ. ನೋಡಿ ನೀರು ಇನ್ನೊಂದು ಸ್ವಲ್ಪ ಇದು ಕಮ್ಮಿ ಆಗಬೇಕು. ಸೊ ನಾನೇನು ಮಾಡ್ತೀನಿ, ಇದನ್ನು ಕಂಪ್ಲೀಟಾಗಿ ಮುಚ್ಚಳನ ಮುಚ್ಚಿ ಇದನ್ನು ಹಾಗೆ ನಾನು ಸ್ಟವ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂದರೆ ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ತುಂಬಾ ಬಿಸಿ ಇರುತ್ತೆ. ಸೊ ನಮಗೆ ನೋಡಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ, ಆದರೂ ಕೂಡ ಅದು ಕುದೀತಾನೇ ಇದೆ ಇನ್ನೂ ಕೂಡ. ಇವಾಗ ಬಿಸಿ ಬಿಸಿಯಾದಂತಹ ದಿಢೀರಾದ ಮಟನ್ ಗ್ರೇವಿ ಸವಿಯೋದಕ್ಕೆ ಸಿದ್ಧವಾಗಿದೆ. ನಮ್ಮ ಹತ್ರ ಟೈಮ್ ಇಲ್ಲ, ಸಿಂಪಲಾಗಿ ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಈ ಒಂದು ಮಟನ್ ಗ್ರೇವಿನ ಟ್ರೈ ಮಾಡಿ, ಖಂಡಿತ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವಾಗ ಸರ್ವ್ ಕೂಡ ಮಾಡಿದಾಗಿದೆ. ನೋಡಿ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಸೊ ನೋಡ್ಕೊಂಡ್ರಲ್ಲ ಸ್ನೇಹಿತರೆ, ಎಷ್ಟು ದಿಢೀರಾಗಿ ಒಂದು 10 ನಿಮಿಷದಲ್ಲಿ ನಾವು ಕ್ವಿಕ್ಕಾಗಿ ಯಾವುದೇ ಮಸಾಲೆ ರುಬ್ಬದೇನೆ ಎಷ್ಟು ಟೇಸ್ಟಿಯಾದಂತಹ ಗ್ರೇವಿನ ಮಾಡ್ಕೊಳ್ಬೋದು ಅಂತ. ಇವಾಗ ನೋಡಿ ನಾನು ರೈಸ್ ಮಾಡ್ಕೊಂಡಿದ್ದೆ, 1 ಟೈಮ್ ರೈಸು, ಇನ್ನೊಂದು ಟೈಮಲ್ಲಿ ಚಪಾತಿ ಮಾಡ್ಕೊಳ್ತೀನಿ. ಹಾಗಾಗಿ ನಾನು ರೈಸ್ ಜೊತೆಯಲ್ಲಿ ಕಲಸಿ ನಿಮಗೆ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಖಂಡಿತ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಎಲ್ಲರಿಗೂ ಕೂಡ. ಹಾಗೆಯೇ ಹೈಪ್ ಕೂಡ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಯಲ್ಲಿ ಬರ್ತೀನಿ. ಅಲ್ಲಿ ತನಕ ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರಿ.